वेलकम टू एम न्यूज बीजापुर। चलिए चलते हैं आज की खबरों की ओर। ಬಿಜೆಪಿ ಸರ್ಕಾರ ಮೊದಲು ನಾವು ಬಡವರಿಗೆ ಎಲ್ಲರಿಗೂ ಸಿಲಿಂಡರ್ ಗ್ಯಾಸ್ ಫ್ರೀ ಕೊಡ್ತೀವಿ ಅಂತ ಹೇಳಿ ಒಂದು ಸಿಲಿಂಡರ್ ಗ್ಯಾಸ್ ಫ್ರೀ ಕೊಟ್ಟಿದ್ದಾರ ಮಾಡಿದ್ರು. ಸ್ಟಾರ್ಟಿಂಗ್ 400 ರೂಪಾಯಿ ಸಿಲಿಂಡರ್ ಗ್ಯಾಸ್ ಇದ್ದಿದ್ದು 600 ರೂಪಾಯಿ ಮಾಡಿದ್ರು. 600 900 ರೂಪಾಯಿ ಆಯ್ತು. ಈಗ 900 ಇದ್ದಿದ್ದು ಒಮ್ಮೆಲೆ 1150 ರೂಪಾಯಿ ಜಾಸ್ತಿ ಮಾಡ್ತಾರೆ. ಒಂದು ಸಿಲಿಂಡರ್ ಗ್ಯಾಸಿಗೆ 250 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಬಡ ಜನರು ಎಲ್ಲಾದ್ರೂ ಗುಡ್ಡ ಕಾಡದೊಳಗೆ ಹೋಗಿ ಕಟ್ಟಿಗೆಯನ್ನು ತಂದು ಒಲೆ ಹಚ್ಚಿ ಅವರು ಅಡಿಗೆ ಮಾಡ್ಕೊಂಡು ತಿಂತಿದ್ರು. ಮೋದಿಜಿ ಅವರು ಇದ್ರೆ ಫ್ರೀ ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿ ಇದು ಸುಳ್ಳು ಸುದ್ದಿಯನ್ನು ಬಡ ಜನರಿಗೆ ಕೊಟ್ಟು ಎಲ್ಲವನ್ನು ಲೂಟಿ ಮಾಡೋ ಕೆಲಸವನ್ನು ಮೋದಿ ಸರ್ಕಾರವನ್ನು ಮಾಡ್ತಾ ಇದ್ದಾರೆ. ಈಗ ತುಂಬಾ ಎಲ್ಲ ಬಡ ಜನರಿಗೆ ಸಮಸ್ಯೆ ಆಗ್ತಾ ಇದೆ. 400 ರೂಪಾಯಿ ಇದ್ದಿದ್ದು ಗ್ಯಾಸ್ 900 ಆಯ್ತು. 900 ನಂತರ 1150 ರೂಪಾಯಿ ಆಯ್ತು. ಎಲ್ಲರೂ ಹೇಗೆ ಮಾಡ್ಕೊಂಡು ತಿನ್ಬೇಕು ಅನ್ನೋದು ಪ್ರಶ್ನೆಯನ್ನು ಹುಟ್ಟಿದೆ. ಇದಕ್ಕೆ ನಾವೆಲ್ಲರೂ ಕೂಡಿ ಬಿಜಾಪುರದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದನ್ನು ಇಷ್ಟಿಗೆ ಮುಗಿಸಿ ಇದು ಬೆಲೆ ಕಡಿಮೆ, ಸಿಲಿಂಡರ್ ಬೆಲೆ ಕಡಿಮೆ ಒಂದೇ ಅಲ್ಲ, ನಾನಾ ರೀತಿಯಲ್ಲಿ ಬೆಲೆ ಏರಿಕೆ ಇದ್ದಿದ್ದು ಕಡಿಮೆ ಮಾಡಬೇಕು. ಕಡಿಮೆ ಮಾಡಲಿಲ್ಲ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಪ್ರತಿಭಟನೆಯನ್ನು ನಾವು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡುತ್ತೇನೆ. ನಮಸ್ಕಾರ. ಮಹಬೂಬಿ ಬಾಗ್ವಾನ್, ಮೈನಾರಿಟಿ ಜಿಲ್ಲಾ ಅಧ್ಯಕ್ಷ, ಮುದ್ದೇಬೇಳೆ ಸರ್ಕಾರಿ ಆರೋಗ್ಯ ಇಲಾಖೆ ನಾಮ ನಿರ್ದೇಶಕರು. ಭ್ರಷ್ಟ ಬಿಜೆಪಿ ಸರ್ಕಾರ ಬಂದಾಗಿಂದ ಒಂದಿಲ್ಲ ಒಂದ್ ತೊಂದರೆ ಕೊಡ್ತಾನೆ ಇದೆ. ಬೆಲೆ ಜಾಸ್ತಿ ಮಾಡೋದು, ಹೆಣ್ಮಕ್ಳಿಗೆ ತೊಂದರೆ ಕೊಡೋದು, ಮತ್ತೆ 15 ಲಕ್ಷ ಹಾಕ್ತೀನಿ, 20 ಲಕ್ಷ ಹಾಕ್ತೀನಿ ಪ್ರತಿ ಅಕೌಂಟ್ ಅಂತ ಹಿಂಗೆ ನಮಗ್ ನಂಬಿಸಿ ಮೋಸ ಮಾಡ್ತಾನೆ ಬಂದಿದೆ. ಆದ್ರೂ ಕೂಡ ನಾವೀಗ ನಮ್ಮ ರಾಜ್ಯ ಸರ್ಕಾರ ಬಂದಿಂದ ಸ್ವಲ್ಪ ನೆಮ್ಮದಿ ಆಗದೀವಿ ಹೆಣ್ಮಕ್ಳು. ಈಗ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಕೊಟ್ಟಿಂದ ಮತ್ ಹೊಟ್ಟೆ ಕಿಚ್ಚಿಗೆ ಎಲ್ಲಾ ಬೆಲೆ ಜಾಸ್ತಿ ಮಾಡಾಕತ್ತಾರ. ಯುದ್ಧದ ನೆಪ ಹೇಳಾಕತ್ತಾರ ಬರೇ. ಅದಕ್ಕ ಆದಷ್ಟು ಬೇಗ ಇದು ಬೆಲೆ ಇಳಿಕೆ ಮಾಡ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ಇದಕ್ಕಿಂತ ಕಟ್ಟು ಹೋರಾಟ ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಮಹಿಳೆಯರು ಗಟ್ಟಿಯಾಗಿ ಈ ಪ್ರೊಟೆಸ್ಟ್ ಅನ್ನ ಮಾಡಿದೀವಿ. ಇವತ್ ಸರ ಸಿಲಿಂಡರ್ ತಗೊಂಡು ಒಲಿ ಮ್ಯಾಲ ರೊಟ್ಟಿ ಮಾಡೋದು ಹಳೆ ಕಾಲ ಬರ್ತೈತಿ ಅಂತ ಹೇಳಿ ಇವತ್ತು ಒಲಿ ಮ್ಯಾಲ ರೊಟ್ಟಿ ಮಾಡಿ 4-5 ರೊಟ್ಟಿ ಮಾಡಿ ಎಲ್ಲ ಮಹಿಳೆಯರು ತೋರ್ಸಿವ್ರಿ. ಮೋದಿ ನೋಡ್ಲಿರಿ, ಅದು ಮೋದಿಜಿಗೆ ಸಂಸಾರ ಇಲ್ರಿ ಸರ್. ಅವ ಬ್ರಹ್ಮಚಾರಿ ತರ ಅದಾನ, ಮದ್ವಿ ಮಾಡಿನೂ ಹೆಂಡತಿಗ್ ಬಿಟ್ಟ ಬ್ರಹ್ಮಚಾರಿ ಅದಾನ. ಅವನಿಗೆ ಈಗ ಮಕ್ಕಳದ ಕಷ್ಟ ಗೊತ್ತಿಲ್ಲ, ಹೆಂಡತಿ ಕಷ್ಟ ಗೊತ್ತಿಲ್ಲ, ಸಂಸಾರದ ಏನು ಗೊತ್ತಿಲ್ಲ ಅವನಿಗೆ. ಜಿರ್ಗಿ ಸಾಸಿವಿನೂ ಗೊತ್ತಿಲ್ಲ ಅವನಿಗೆ. ಏರ್ಸುದೇ ರೇಟ್ ಎಟ್ ಮಾಡುದ್ರಿ. ನಾವ್ ಸಾವುಕಾರ ನೌಕರಸ್ಥರು ತಗೋತಾರ, ಬಡವ್ರು ಏನ್ ಮಾಡ್ಬೇಕ್ರಿ? ಮತ್ತ ಗ್ಯಾಸ್ ಫ್ರೀ ಕೊಟ್ಟ ಹೊಳೆ ರೊಕ್ಕ ಮಾಡ್ಬಿಟ್ಟ. ಈಗ ಅದರ ಸುಮ್ ಕುಂದಿರ್ತಾನೇನ್ರಿ? ಈಗ ರೇಟ್ ಜಾಸ್ತಿ ಮಾಡ್ಯಾನ. ಮಹಿಳಾ ದಿನಾಚರಣೆ ದಿನಾನೇ ರೇಟ್ ಜಾಸ್ತಿ ಮಾಡ್ಯಾನ. ಮಹಿಳೆಯರ ಮೇಲೆ ಎಷ್ಟ ಪ್ರಧಾನಿ ಜೀವದಾನ ಅನ್ನೋದಕ್ಕೆ ನೀವೇ ನೋಡ್ರಿ. ಪ್ರೆಸ್ನವ್ರು ನೀವೇ ಎಲ್ಲಾ ಜನ, ರಾಜ್ಯದ ಜನ, ದೇಶದ ಜನ ಅರ್ಥ ಮಾಡ್ಕೊಳ್ಳಿರಿ ಅವ್ ಏನೇನ್ ಮಾಡಕತ್ತಾನಂತ ಹೇಳಿ. ನನ್ನ ಹೆಸರು ಸುಜಾತಾ ಶಿಂದೆ. ಫ್ರೀ ಕೊಟ್ಟಿದ್ದೀನಿ ಗ್ಯಾಸ್ ಅಂತ ಹೇಳಿದ್ರೆ ಮೊದಲೇ ಆಲ್ ಇಂಡಿಯಾ ರಾಹುಲ್ ಕೊಟ್ಟ, ಆಮೇಲೆ ಇದ್ರೆ 400. ನನ್ನ ಹೆಸರು ಸುಜಾತಾ ಶಿಂದೆ, ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ಸಿನ ರಾಜ್ಯ ಮಹಿಳಾ. ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವನ್ನು ಕೂಗ್ತಾ ಪ್ರತಿಭಟನೆ ಚಾಲು ಮಾಡಿದೀವಿ. ಏನು ಮಹಿಳಾ ವಿರೋಧಿ ಅಂದ್ರೆ ಮಹಿಳಾ ದಿನಾಚರಣೆದಂದು ಅವತ್ತು ನಮ್ಗೆ ಮೋದಿ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ. ಎಂತದಪ್ಪ ಅಂದ್ರೆ ಬದುಕಬಾರ್ದು ಅನ್ನೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರ ಸಿಲಿಂಡರ್ ಹೆಚ್ಚಿಗೆ ಮಾಡಿದ್ದು ಅಂದ್ರೆ ಮನೆಯ ಬೆಳೆಸುವಂತ ಗೃಹಲಕ್ಷ್ಮಿ ಮನೆಯಲ್ಲಿ ನಾವು ಕರ್ನಾಟಕ ಸರ್ಕಾರದವರು ಗೃಹಲಕ್ಷ್ಮಿ ಬೆಳಗ್ಲಿ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿನ ನಾವು ಬೆಳೆಸ್ತಾ ಇದ್ರೆ ಅವ್ರ ಮನಸ್ಸು ಸಂತಸ ಪಡಿಸ್ತಾ ಇದ್ರೆ ಕೇಂದ್ರ ಬಿಜೆಪಿ ಅವರು ಬೆಂಕಿ ಹಚ್ಚಿ ಸುಡೋ ರೀತಿಯಲ್ಲಿ ನಮ್ಮ ಮಹಿಳೆಯರಿಗೆ ಟ್ರೀಟ್ ಮಾಡ್ತಾ ಇದಾರೆ. ಇದಕ್ಕೆ ಉದಾಹರಣೆ ಸಿಲಿಂಡರ್ ಬೆಲೆ ಹೆಚ್ಚಿಗೆ ಮಾಡಿದ್ದು. ಅದಕ್ಕ ನಾವೇನ್ ಹೇಳ್ತೀವಿ, ನೀವು ಬಡವರದ ನಾವ್ ಯಾವಾಗ್ಲೂ ಹೇಳ್ಕೊತಾ ಬಂದೀವಿ. ನಮ್ಮ ಸರ್ಕಾರದವರು, ಕರ್ನಾಟಕ ಸರ್ಕಾರದವರು, ಕಾಂಗ್ರೆಸ್ ಪಕ್ಷದ ಸರ್ಕಾರದವರು ಯಾವಾಗ್ಲೂ ಹೇಳ್ಕೊತಾ ಬಂದೀವಿ, ಬಿಜೆಪಿ ಅವರು ಯಾವಾಗ್ಲೂ ಬಡವರ ಪಾಲಿನ ಮುಳ್ಳು. ಯಾಕಂದ್ರ ಬಡವರಿಗೆ ಯಾವಾಗ್ಲೂ ಬೆಳೆಸ್ಲಕ್ ಕೊಡಂಗಿಲ್ಲ. ಅವರು ಬಡವರ ಮೇಲೆ ಅತಿರೇಕವಾದಂತಹ GST ಬಂತು, ಪ್ರತಿಯೊಂದು ಬಂತು, ಅದನ್ನ ಹೇರಿಸ್ತಾನೆ ಹೋಗಿದ್ದಾರೆ ಹೊರತು ಕಡಿಮೆ ಮಾಡಿಲ್ಲ ಕೇಂದ್ರ ಸರ್ಕಾರದವರು. ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಬಿಜೆಪಿ ನಾಯಕರುಗಳಿಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಕರ್ನಾಟಕ ರಾಜ್ಯವನ್ನ ಆಳುವಂತಹ ನಮ್ಮ CM ಮತ್ತು ಡೆಪ್ಟಿ CM, ನಮ್ಮ MLAsಗಳು, ನಮ್ಮ MB ಪಾಟೀಲ್ ಅವರು, ಇವರಿಗೆಲ್ಲ ನೀವು ಪ್ರಶ್ನೆ ಮಾಡುವ ಮೊದಲು ನಿಮ್ಮ ಕೇಂದ್ರ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರ ನಿಮ್ಮ ಮನೆಯಲ್ಲಿ ಕೂಡ ಪ್ರತಿ ಒಬ್ರು ಹೆಣ್ಮಗಳು ಇರ್ತಾಳೆ. ಆ ಹೆಣ್ಮಗಳಿಗೆ ತ್ರಾಸ ಗೊತ್ತಾಗತ್ತ. ನೀವು ಆದ್ರೆ
ಮ್ಯಾಗ ಹೇಳಕತ್ತಿಲ್ಲ, ಒಳಗ್ ನಿಮ್ಗೂ ಐತಿ, ಬಿಜೆಪಿ ಅವರಿಗೂ ಕೂಡ ಐತಿ. ಸಿಲಿಂಡರ್ ಬೆಲೆ ಹೆಚ್ಚಿಗೆ ಆಯ್ತಪ್ಪ, ಈ ಸರ್ಕಾರದವ್ರು ಒಳ್ಳೇದ್ ಮಾಡಿದ್ರು, ಕೇಂದ್ರ ಸರ್ಕಾರದವ್ರು ಒಳ್ಳೇದ್ ಮಾಡ್ಲಿಲ್ಲ ಅನ್ನೋದು ಆದ್ರೆ ಮನಸ್ ಬಿಚ್ಚಿ ನೀವು ಮಾತಾಡ್ಲಕತ್ತಿಲ್ಲ. ಬರ್ರಿ ನಮ್ಮ ಹತ್ರ ಕೈ ಜೋಡಿಸ್ರಿ, ಬಡವರ ಪಾಲಿಗೆ ನಾವೆಲ್ಲರೂ ಕಾಂಗ್ರೆಸ್ ಸರ್ಕಾರದಿಂದ ಒಳ್ಳೆ ಅಭಿವೃದ್ಧಿ ಮಾಡೋಣ, ಹೆಣ್ಮಕ್ಳಿಗೆ ಹೊರಗ್ ತರೋಣ, ಹೆಣ್ಮಕ್ಳಿಗೆ ಅಭಿವೃದ್ಧಿ ಮಾಡಿ ಅವ್ರ ಮನೆಯಲ್ಲಿ ನಂದಾದೀಪ ಬೆಳೆಸುವಂತ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಾನು 2 ಮಾತುಗಳು ಮುಗಿಸ್ತೀನಿ. ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ನಾವೇನದ ಹೋರಾಟ ಮಾಡ್ತಾ ಇದೀವಿ. ಯಾಕಂದ್ರ ಮಹಿಳೆಯರಿಗೆ ಮನೆಯಲ್ಲಿ ಹೋಗುವಟಲೇನೆ ಎಲ್ಲಾ ತರದಿಂದ ವಿಚಾರ ಮಾಡಿ ಅಡಿಗೆ ಮಾಡೋಳು ಮಹಿಳೆ. ಯಾಕಂದ್ರ ಒಂದು ಏನೇನ್ ಬೆಲೆ ಹೆಚ್ಚಿಗೆ ಆಗ್ತದಪ್ಪ ಅಂದ್ರ ಆಕಿ ಗೊತ್ತಿರ್ತದ. ಇವತ್ತು ಬೆಲೆ ಏರಿಕೆ ಮಾಡಿ ಆಕಿಗೆ ಟೆನ್ಷನ್ ಕೊಟ್ಟಂತ ಬಿಜೆಪಿ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ. ಪ್ರತಿಯೊಬ್ರು ಹೇಳ್ತಾರ ಪ್ರತಿಭಟನೆ ನಾವು ಗ್ಯಾಸ್ ಸಿಲಿಂಡರ್ ರೊಟ್ಟಿ ಮಾಡೋದ್ರ ಮುಖಾಂತರ ಅಂದ್ರೆ ಒಲಿ ಹಚ್ಚಿ ಎಷ್ಟು ಬಿಸಿಲಲ್ಲಿ ಅಂದ್ರೆ ಮನೆಯಲ್ಲಿ ಹಚ್ಚಿದಾಗ ಎಷ್ಟು ಇದು ಆಗ್ತದ, ತ್ರಾಸ ಆಗ್ತದ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅವ್ರ ಮನೆಯಲ್ಲಿ ಅವ್ರ ಹಚ್ಚಲಿ ಗೊತ್ತಾಗ್ತದ. ಯಾಕಂದ್ರೆ ನೀವು GST ನಮ್ಮ ಕರ್ನಾಟಕದಿಂದ GST ತಗೊಂಡು ನೀವು ಐಷಾರಾಮಿ ಜೀವನ ಮಾಡ್ತಾ ಇದೀರಿ. ನಾವು ಬಡವರು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ದುಡ್ಡು ತಿಂತಾ ಇದೀವಿ. ನೀವು GST ಪ್ರಕಾರ ಅದ್ರ ತಕ್ಕಂಗಾನೆ GST ಕೂಡ ಕೊಡ್ತಾ ಇಲ್ಲ. ಎಲ್ಲಾ ರಾಜ್ಯಗಳಿಗೆ ಕೊಟ್ಟಂತೆ ನಮ್ ರಾಜ್ಯಕ್ಕೂ ನೀವು ಕೊಡ್ತಾ ಇಲ್ಲ, ಅಭಿವೃದ್ಧಿನೂ ಆಗ್ತಾ ಇಲ್ಲ ನಿಮ್ ಕಡೆಯಿಂದ. ಏನ್ ಮಾಡ್ತಾ ಇದೀರಿ ನೀವು? ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆ ಪರವಾಗಿರುವಂತ ಸರ್ಕಾರ, ರೈತರ ಪರವಾಗಿರುವಂತ ಸರ್ಕಾರ, ದೀನ ದಲಿತರ ಪರವಾಗಿರುವಂತ ಸರ್ಕಾರ. ಇಂತ ಸರ್ಕಾರಕ್ಕೆ ನೀವು ಬೇರೆ ಏನಾದ್ರು ಹೇಳಕ್ ಹೋಗ್ತಿದ್ದೀರ ಅಂದ್ರೆ ಅದಕ್ಕಿಂತ ಮೊದಲು ನೀವು ಕೇಂದ್ರ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡುವಂತದ್ದು ನಾಯಕತ್ವ ಇಟ್ಕೊಳ್ರಿ ಅಂತ ಹೇಳ್ಬಿಟ್ಟು ನನ್ನ ಮಾತುಗಳು ಮುಗಿಸ್ತೀನಿ. ಮೋದಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ ಸರ್ಕಾರಕ್ಕೆ, ಮಹಿಳಾ ದಿನಾಚರಣೆ ದಿನ ಜಾಸ್ತಿ ರೇಟ್ ಮಾಡಿದ ಮೋದಿ ಸರ್ಕಾರಕ್ಕೆ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ.
ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಬ್ಯಾನರೇ ಕಾಣತ್ತಿಲ್ಲ ಎತ್ರ ಮ್ಯಾಗಲ್ರಿ ಬ್ಯಾನರ್ ಇನ್ನೊಂದು ಝೋನ್ ಗೊತ್ತದ್ದು ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಮೋದಿ ಸರ್ಕಾರಕ್ಕೆ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟರಿಗೆ ಅವಕಾಶ ಬೆಲೆ ಏರಿಸಿದ ಸಿಲಿಂಡರ್ ಗ್ಯಾಸ್ನ ಬಿಜೆಪಿ ಸರ್ಕಾರಕ್ಕೆ ಸಿಲಿಂಡರ್ ಗ್ಯಾಸ್ ಬೆಲೆ ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ